ನಿಮ್ಮ ಎದುರಾಳಿಯನ್ನು ನೀವು ಯಾವ ಸ್ವರೂಪದಲ್ಲಿ ನೋಡ್ತೀರಿ ಇಲ್ಲಿ? ಗೀತಾ ಶಿವರಾಜ್‌ಕುಮಾರ್ ಅವರು. ಒಂದು ಒಳ್ಳೆಯ ಕುಟುಂಬದ ಸಹೋದರಿ ನಿಂತ್ಕೊಂಡಿದ್ದಾರೆ. ನಾನು ಅಪೋಸಿಟಲ್ಲಿ ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೆ ಅನ್ನೋಕ್ಕಿಂತ ನಮ್ಮ ಪಕ್ಷದ ಸಿದ್ಧಾಂತ, ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಈ ರೀತಿ ನಮ್ಮ ಪಾಸಿಟಿವ್ ವಿಚಾರಗಳೇನಿದೆ ಅದನ್ನ ಇಟ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀವಿ ಹೊರತು ಅಪೋಸಿಟಲ್ಲಿ ಯಾರು ನಿಂತಿದ್ದಾರೆ ಏನು ಅವ್ರ ಬಗ್ಗೆ ಮಾತಾಡೋದಾಗಲಿ. ಆದರೆ ವಿಶ್ವಾಸ ಇದೆ ನಮ್ಮ ಜನ ಅವ್ರು ಕೊಡುವಂಥ ಮತ ಇವತ್ತು ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಕೊಂಡು ಆಶೋಧನೆ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವರ ಗ್ಯಾರಂಟಿ ಕೆಲಸ ಮಾಡುತ್ತೆ, ಅದರಿಂದಾಗಿ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥ ಕಾಂಗ್ರೆಸ್ನ ವಿಶ್ವಾಸ ಇದೆ. ಮಹಿಳೆಯರು ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಅಂತ ವಿಶ್ವಾಸ ನಿಮ್ಮಲ್ಲಿದೆ? ಒಂದು ಕಾಂಗ್ರೆಸ್ಸಿನ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆಗಿಂತ ಮೊದಲು ಕೊಟ್ಟಂಥ ಅವರ ಗ್ಯಾರಂಟಿ ಸಂದೇಶ ಏನಿದೆ ಪಾಪ ವಿಶ್ವಾಸ ಇಟ್ಟು ಹಾಕಿದರು. ಆದರೆ ಆಫ್ಟರ್ ದಿಸ್ ಎಲೆಕ್ಷನ್ ಗೌರವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಮೇಲೆ ಯಾವುದೂ ಕೂಡ ನ್ಯಾಯಯುತವಾಗಿ ಜಾರಿ ತರುವಂಥ ಪ್ರಯತ್ನಗಳು ಆಗಿಲ್ಲ. ಗ್ಯಾರಂಟಿಗಳು ಉದಾಹರಣೆಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಅಂದರು. ಆದರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವತ್ತು ಕೂಡ 5 kg ಅಕ್ಕಿ ಕೊಡ್ತಾಯಿರೋದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಅವರು 5 kgಗೆ ಅಲ್ಲೊಬ್ಬ ಇಲ್ಲೊಬ್ಬನಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಆ ದುಡ್ಡಿಂದ ಹೊಟ್ಟೆ ತುಂಬಲ್ಲ. ಅವ್ರು ಕೊಡ್ತಿರೋಂಥ 33 ರೂಪಾಯಲ್ಲಿ ಮನುಷ್ಯರು ತಿನ್ನುವಂಥ ಅಕ್ಕಿ ಸಿಗಲ್ಲ. ಇದು ಒಂದು. ಎರಡನೇದು, ಎಲ್ಲ ನಿರುದ್ಯೋಗಿ ಪದವೀಧರಿಗೆ ನಾನು ಬತ್ತಿಯನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡೋದು. ಯಾರಿಗೆ ಕೊಡ್ತಾ ಇದ್ದಾರೆ? ಎರಡನೇದು, ನಿನ್ನ ಮ್ಯಾನಿಫೆಸ್ಟೋಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ, ಎಲ್ಲ ಹೆಣ್ಮಕ್ಳು ಕೂಡ 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದನ್ನ ಇವತ್ತು ಮೋಸ್ಟ್ಲಿ ಸುರ್ಜಿವಾಲ ಅವ್ರು ಬಂದು ಇವತ್ತು ಏನೋ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದು ಎಷ್ಟು ಅಂತ ಕಿವಿ ಹೂವಿಡೋಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿರುವಂಥ ಸುಮಾರು 70-80 ಕೋಟಿ ನಮ್ಮ ಮಹಿಳಾ ಶಕ್ತಿ ನಮಗಿದೆ. ಅವ್ರಿಗೆ 1 ಲಕ್ಷ ಕೊಟ್ಟರೂ ಕೂಡ ಎಷ್ಟು ಕೋಟಿ ಬೇಕಾಗುತ್ತೆ? 80 ಕೋಟಿ ಜನರಿಗೆ 1 ಲಕ್ಷ ಕೊಟ್ಟರೆ ಎಷ್ಟು 800 ಲಕ್ಷ ಎಷ್ಟೋ ಬೇಕಾಗುತ್ತೆ ನಮಗೆ. ನಮ್ಮ ದೇಶದ ಬಜೆಟ್ ಎಷ್ಟಿದೆ? ಇದೆಲ್ಲದೂ ಕೂಡ ಜನ ಇದೆಲ್ಲ ಬೂಟಾಟಿಕೆಗೋಸ್ಕರ ಮಾಡ್ತಾಯಿದ್ದಾರೆ. ಇವತ್ತು ನಂಗೆ ನೋವಾಯಿತು. ಇವತ್ತು ನ್ಯೂಸ್ ಪೇಪರ್ ನೋಡಿದೆ ನಾನು, ಒಂದು ಸರ್ಕಾರ ನಮಗೆ ಚೊಂಬು ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಇವತ್ತು ಕೊಟ್ಟಿರೋದು ನಾವಲ್ಲ, ಇದು ಅವರು ಕೊಟ್ಟಿರೋ ತಪ್ಪಿಗೆ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದ್ದಾರೆ. ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ 2/3 ಮೆಜಾರಿಟಿ ಇತ್ತು. ಹಾಗಾಗಿ ಇದೆಲ್ಲದೂ ಕೂಡ ಜನ ಒಂದು ಸತಿ ಮೋಸ ಹೋಗಿದ್ದಾರೆ, ಮತ್ತೊಮ್ಮೆ ಮೋಸ ಹೋಗ್ತಾರೆ ನಂಗೆ ಅನಿಸಲ್ಲ ಸರ್. ನಿಮ್ಮ ಎದುರಾಳಿಯನ್ನು ನೀವು ಯಾವ ಸ್ವರೂಪದಲ್ಲಿ ನೋಡ್ತೀರಿ ಇಲ್ಲಿ? ಗೀತಾ ಶಿವರಾಜ್‌ಕುಮಾರ್ ಅವರು. ಒಂದು ಒಳ್ಳೆಯ ಕುಟುಂಬದ ಸಹೋದರಿ ನಿಂತ್ಕೊಂಡಿದ್ದಾರೆ. ನಾನು ಅಪೋಸಿಟಲ್ಲಿ ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೆ ಅನ್ನೋಕ್ಕಿಂತ ನಮ್ಮ ಪಕ್ಷದ ಸಿದ್ಧಾಂತ, ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಈ ರೀತಿ ನಮ್ಮ ಪಾಸಿಟಿವ್ ವಿಚಾರಗಳೇನಿದೆ ಅದನ್ನ ಇಟ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀವಿ ಹೊರತು ಅಪೋಸಿಟಲ್ಲಿ ಯಾರು ನಿಂತಿದ್ದಾರೆ ಏನು ಅವ್ರ ಬಗ್ಗೆ ಮಾತಾಡೋದಾಗಲಿ. ಆದರೆ ವಿಶ್ವಾಸ ಇದೆ ನಮ್ಮ ಜನ ಅವ್ರು ಕೊಡುವಂಥ ಮತ ಇವತ್ತು ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಕೊಂಡು ಆಶೋಧನೆ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವರ ಗ್ಯಾರಂಟಿ ಕೆಲಸ ಮಾಡುತ್ತೆ, ಅದರಿಂದಾಗಿ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥ ಕಾಂಗ್ರೆಸ್ನ ವಿಶ್ವಾಸ ಇದೆ. ಮಹಿಳೆಯರು ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಅಂತ ವಿಶ್ವಾಸ ನಿಮ್ಮಲ್ಲಿದೆ? ಒಂದು ಕಾಂಗ್ರೆಸ್ಸಿನ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆಗಿಂತ ಮೊದಲು ಕೊಟ್ಟಂಥ ಅವರ ಗ್ಯಾರಂಟಿ ಸಂದೇಶ ಏನಿದೆ ಪಾಪ ವಿಶ್ವಾಸ ಇಟ್ಟು ಹಾಕಿದರು. ಆದರೆ ಆಫ್ಟರ್ ದಿಸ್ ಎಲೆಕ್ಷನ್ ಗೌರವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಮೇಲೆ ಯಾವುದೂ ಕೂಡ ನ್ಯಾಯಯುತವಾಗಿ ಜಾರಿ ತರುವಂಥ ಪ್ರಯತ್ನಗಳು ಆಗಿಲ್ಲ. ಗ್ಯಾರಂಟಿಗಳು ಉದಾಹರಣೆಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಅಂದರು. ಆದರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವತ್ತು ಕೂಡ 5 kg ಅಕ್ಕಿ ಕೊಡ್ತಾಯಿರೋದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಅವರು 5 kgಗೆ ಅಲ್ಲೊಬ್ಬ ಇಲ್ಲೊಬ್ಬನಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಆ ದುಡ್ಡಿಂದ ಹೊಟ್ಟೆ ತುಂಬಲ್ಲ. ಅವ್ರು ಕೊಡ್ತಿರೋಂಥ 33 ರೂಪಾಯಲ್ಲಿ ಮನುಷ್ಯರು ತಿನ್ನುವಂಥ ಅಕ್ಕಿ ಸಿಗಲ್ಲ. ಇದು ಒಂದು. ಎರಡನೇದು, ಎಲ್ಲ ನಿರುದ್ಯೋಗಿ ಪದವೀಧರಿಗೆ ನಾನು ಬತ್ತಿಯನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡೋದು. ಯಾರಿಗೆ ಕೊಡ್ತಾ ಇದ್ದಾರೆ? ಎರಡನೇದು, ನಿನ್ನ ಮ್ಯಾನಿಫೆಸ್ಟೋಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ, ಎಲ್ಲ ಹೆಣ್ಮಕ್ಳು ಕೂಡ 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದನ್ನ ಇವತ್ತು ಮೋಸ್ಟ್ಲಿ ಸುರ್ಜಿವಾಲ ಅವ್ರು ಬಂದು ಇವತ್ತು ಏನೋ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದು ಎಷ್ಟು ಅಂತ ಕಿವಿ ಹೂವಿಡೋಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿರುವಂಥ ಸುಮಾರು 70-80 ಕೋಟಿ ನಮ್ಮ ಮಹಿಳಾ ಶಕ್ತಿ ನಮಗಿದೆ. ಅವ್ರಿಗೆ 1 ಲಕ್ಷ ಕೊಟ್ಟರೂ ಕೂಡ ಎಷ್ಟು ಕೋಟಿ ಬೇಕಾಗುತ್ತೆ? 80 ಕೋಟಿ ಜನರಿಗೆ 1 ಲಕ್ಷ ಕೊಟ್ಟರೆ ಎಷ್ಟು 800 ಲಕ್ಷ ಎಷ್ಟೋ ಬೇಕಾಗುತ್ತೆ ನಮಗೆ. ನಮ್ಮ ದೇಶದ ಬಜೆಟ್ ಎಷ್ಟಿದೆ? ಇದೆಲ್ಲದೂ ಕೂಡ ಜನ ಇದೆಲ್ಲ ಬೂಟಾಟಿಕೆಗೋಸ್ಕರ ಮಾಡ್ತಾಯಿದ್ದಾರೆ. ಇವತ್ತು ನಂಗೆ ನೋವಾಯಿತು. ಇವತ್ತು ನ್ಯೂಸ್ ಪೇಪರ್ ನೋಡಿದೆ ನಾನು, ಒಂದು ಸರ್ಕಾರ ನಮಗೆ ಚೊಂಬು ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಇವತ್ತು ಕೊಟ್ಟಿರೋದು ನಾವಲ್ಲ, ಇದು ಅವರು ಕೊಟ್ಟಿರೋ ತಪ್ಪಿಗೆ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದ್ದಾರೆ. ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ 2/3 ಮೆಜಾರಿಟಿ ಇತ್ತು. ಹಾಗಾಗಿ
ಇದೆಲ್ಲದೂ ಕೂಡ ಜನ ಒಂದ್ಸತಿ ಮೋಸ ಹೋಗಿದ್ದಾರೆ, ಮತ್ತೊಮ್ಮೆ ಮೋಸ ಹೋಗ್ತಾರೆ ನಂಗೆ ಅನ್ಸಲ್ಲ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.